ಇನ್ನು ದರ್ಶನ್ ಕತೆ ಏನಾಯ್ತು ಹಾಗಾದ್ರೆ? ದರ್ಶನ್ ಜಾಮೀನು ರದ್ದು ಆದೇಶ ಐತಿಹಾಸಿಕ ಯಾಕೆ? 10 ತಿಂಗಳು ಹೊರಗಿದ್ದ ದರ್ಶನ್ ಈಗ ಮತ್ತೆ ಜೈಲಿಗೆ ಹೋಗಿದ್ದಾರೆ. ದರ್ಶನ್ ಜಾಮೀನು ರದ್ದುಗೊಳಿಸಲಾಯಿತು. ಆ ಆದೇಶ ಐತಿಹಾಸಿಕ ಅಂತ ಮಾತಾಡ್ತಾ ಇದ್ದಾರೆ. ಅದು ಯಾಕೆ? 10 ತಿಂಗಳು ಹೊರಗಿದ್ರು ದರ್ಶನ್. ಸುಪ್ರೀಂ ಕೋರ್ಟ್ ಐತಿಹಾಸಿಕ ಆದೇಶ, ಪ್ರತಿಯೊಬ್ಬರಿಗೂ ಕೂಡ ಎಚ್ಚರಿಕೆ. ಜಾಮೀನು ರದ್ದು ಆದೇಶದಲ್ಲಿ 39 ಪ್ರಕರಣಗಳನ್ನು ಉಲ್ಲೇಖ ಮಾಡಲಾಗಿದೆ. ಅದಾದ ನಂತರ ಜಾಮೀನು ರದ್ದು ಬಹುಶಃ ಇದೇ ಮೊದಲು. ಒಟ್ಟು 66 ಪುಟಗಳ ಐತಿಹಾಸಿಕ ಜಾಮೀನು ರದ್ದು ಆದೇಶ ಬಂದಿರೋದು. ಜಾಮೀನು ರದ್ದು ಪ್ರತಿ ಎಲ್ಲ ಹೈಕೋರ್ಟ್ಗಳಿಗೂ ರವಾನೆಯಾಗಿದೆ. ಎಲ್ಲ ಹೈಕೋರ್ಟ್ಗಳಿಗೂ ದರ್ಶನ್ ಜಾಮೀನು ರದ್ದು ಪ್ರತಿಯನ್ನ ರವಾನಿಸಲಾಗಿದೆ. ಈ ಆದೇಶ ನೋಡಿ ಬೇಲ್ ತೀರ್ಪು ನೀಡುವಂತೆ ಸೂಚನೆಯನ್ನ ನೀಡಲಾಗಿದೆ. ಸುಪ್ರೀಂ ಕೋರ್ಟ್ ಸ್ವತಃ ಆಸಕ್ತಿ ವಹಿಸಿ ಹೈಕೋರ್ಟ್ಗಳಿಗೆ ಕಳುಹಿಸಿದ್ದು ಇದೇ ಮೊದಲು. ಹೊಸ ಇತಿಹಾಸ ಸೃಷ್ಟಿಸಿದ ದರ್ಶನ್ ಜಾಮೀನು ರದ್ದು ಪ್ರಕರಣ. ಇದಕ್ಕೇನೆ ಐತಿಹಾಸಿಕ ಆದೇಶ ಅಂತ ಹೇಳಿ ಕರೀತಾ ಇರೋದೀಗ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ದರ್ಶನ್ ಅವರ ಜಾಮೀನು ರದ್ದಾಯಿತು. ದರ್ಶನ್, ಪವಿತ್ರ ಗೌಡ ಮತ್ತು ಇನ್ನುಳಿದಂತ ಆರೋಪಿಗಳ ಜಾಮೀನು ರದ್ದಾಯಿತು. ಎಲ್ಲರಿಗೂ ಕೂಡ ಶಾಕ್ ಆಗಿತ್ತು. ಹೈಕೋರ್ಟ್ ಜಾಮೀನನ್ನ ಕೊಟ್ಟ ನಂತರ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ಈ ಆದೇಶದ ಬಗ್ಗೆ ಪ್ರಶ್ನೆಯನ್ನ ಮಾಡಿತ್ತು. ಅವಾಗಲೇ ಎಲ್ಲೋ ಒಂದ್ ಕಡೆ ಎಲ್ರಿಗೂ ಸ್ವಲ್ಪ ಅನುಮಾನ ಇತ್ತು, ಮೇ ಬಿ ರದ್ದಾದ್ರೂ ಆಗಬಹುದು ಜಾಮೀನು ಅಂತ ಹೇಳಿ. ಈಗ ದರ್ಶನ್ ಜೈಲಿಗೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ಐತಿಹಾಸಿಕ ಆದೇಶ ಪ್ರತಿಯೊಬ್ಬರಿಗೂ ಕೂಡ ಎಚ್ಚರಿಕೆಯ ಗಂಟೆ ಅಂತಾನೆ ಹೇಳಲಾಗ್ತಾ ಇದೆ. ಒಂದು, ಸಾಮಾನ್ಯವಾಗಿ ಹಳ್ಳಿ ಕಟ್ಟೆಯಲ್ಲಿ ಕೂತು ಮಾತನಾಡ್ತಾ ಇರುವವರು ಅಥವಾ ಇನ್ಯಾರೋ ಪರಸ್ಪರ ಒಬ್ಬರಿಗೊಬ್ಬರು ಮಾತಾಡೋ ಜನ ಮಾತಾಡ್ಕೊಳ್ತಾರೆ, ಈ ಕೋರ್ಟು ಕಾನೂನು ಇದೆಯಲ್ಲ, ಇದೆಲ್ಲ ಬಡವರಿಗೋಸ್ಕರ ಇರೋದು, ಶ್ರೀಮಂತರೆಲ್ಲ ಆರಾಮಾಗಿ ಬಂದು ಬಿಡ್ತಾರೆ ಅಂತ ಹೇಳಿ. ಅದು ಸುಳ್ಳಾಗಿದೆ. 3 ಪ್ರಕರಣಗಳನ್ನು ಬೇಕಾದ್ರೆ ಹೇಳ್ತೀವಿ, ಸುಳ್ಳಾಗಿದೆ. ಈಗ ಎಸ್.ಆರ್. ಬೊಮ್ಮಾಯಿ ಸರ್ಕಾರ ವಜಾ, ಸಿಂಧು ಅಂತ ತೀರ್ಪು ನೀಡಿದ್ದ ಸುಪ್ರೀಂ ಕೋರ್ಟ್. ಬೊಮ್ಮಾಯಿ ಸರ್ಕಾರ ವಜಾ, ಇಂದಿಗೂ ಕೇಂದ್ರಕ್ಕೆ ಮಾರ್ಗದರ್ಶಿ ತೀರ್ಪು. ಈಗ ಜಾಮೀನು ನೀಡುವ ಕುರಿತಂತೆಯೂ ದರ್ಶನ್ ಕೇಸ್ ತೀರ್ಪು ಐತಿಹಾಸಿಕ. ರಾಜ್ಯ ಸರ್ಕಾರಗಳ ವಜಾಕ್ಕೆ ಆದಂತೆಯೇ ಐತಿಹಾಸಿಕ ತೀರ್ಪು ಆಗುತ್ತಾ ಇದು. ಸರ್ಕಾರಗಳ ವಜಾ ಸಂಪ್ರದಾಯಕ್ಕೆ ಬ್ರೇಕ್ ಹಾಕಿದ್ದು ಬೊಮ್ಮಾಯಿ ತೀರ್ಪು. ಎಸ್.ಆರ್. ಬೊಮ್ಮಾಯಿ ಸರ್ಕಾರ ವಜಾ, ಸಿಂಧು ಅಂತ ತೀರ್ಪು ನೀಡಿತ್ತು ಸುಪ್ರೀಂ ಕೋರ್ಟ್. ಬೊಮ್ಮಾಯಿ ಸರ್ಕಾರ ವಜಾ, ಇಂದಿಗೂ ಕೇಂದ್ರಕ್ಕೆ ಮಾರ್ಗದರ್ಶಿ ತೀರ್ಪು. ಒಂದು ಕಡೆ ದರ್ಶನ್ ಅವರ ಜಾಮೀನು ರದ್ದುಗೊಳಿಸಿರುವಂತಹ ತೀರ್ಪು ಕೂಡ ಐತಿಹಾಸಿಕ ತೀರ್ಪು ಅಂತಾನೆ ಹೇಳಲಾಗ್ತಾ ಇದೆ. ಜೊತೆಗೆ ಇದು ಎಲ್ಲರಿಗೂ ಕೂಡ ಎಚ್ಚರಿಕೆಯ ಕರೆಗಂಟೆ. ಜಾಮೀನು ರದ್ದು ಆದೇಶದಲ್ಲಿ 39 ಪ್ರಕರಣಗಳನ್ನು ಉಲ್ಲೇಖಿಸಲಾಗಿದೆ. 39 ಪ್ರಕರಣ ಉಲ್ಲೇಖಿಸಿ ಜಾಮೀನು ರದ್ದು ಬಹುಶಃ ಇದೇ ಮೊದಲು. ಒಟ್ಟು 66 ಪುಟಗಳ ಐತಿಹಾಸಿಕ ಜಾಮೀನು ರದ್ದು ಆದೇಶವನ್ನ ಹೊರಡಿಸಲಾಗಿದೆ. ಜಾಮೀನು ರದ್ದು ಪ್ರತಿ ಎಲ್ಲ ಹೈಕೋರ್ಟ್ಗಳಿಗೂ ರವಾನೆ ಮಾಡಲಾಗಿದೆ. ಜಾಮೀನು ರದ್ದು ಪ್ರತಿಯನ್ನ ಎಲ್ಲ ಹೈಕೋರ್ಟ್ಗಳಿಗೂ ರವಾನೆ ಮಾಡಲಾಗಿರೋದು. ಈ ಆದೇಶ ನೋಡಿ ಬೇಲ್ ತೀರ್ಪು ನೀಡಬೇಕು ನೀವು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಸ್ವತಃ ಆಸಕ್ತಿಯನ್ನ ವಹಿಸಿ ಹೈಕೋರ್ಟ್ಗಳಿಗೆ ಕಳುಹಿಸಿದೆ. ಇದೇ ಮೊದಲ ಬಾರಿಗೆ ಹೊಸ ಇತಿಹಾಸ ಸೃಷ್ಟಿಸಿದ ದರ್ಶನ್ ಜಾಮೀನು ರದ್ದು ಪ್ರಕರಣ. ಇದರ ಜೊತೆಗೆ ರಾಜ್ಯ ಸರ್ಕಾರಗಳ ವಜಾಕ್ಕೆ ಆದಂತೆಯೇ ಐತಿಹಾಸಿಕ ತೀರ್ಪಾಗುತ್ತಾ ಇದು ಈ ಪ್ರಕರಣ. ಸರ್ಕಾರಗಳ ವಜಾ ಸಂಪ್ರದಾಯಕ್ಕೆ ಬ್ರೇಕ್ ಹಾಕಿದ್ದು ಬೊಮ್ಮಾಯಿ ಅವರ ತೀರ್ಪು. ಎಸ್.ಆರ್. ಬೊಮ್ಮಾಯಿ, ಈಗ ಬಸವರಾಜ ಬೊಮ್ಮಾಯಿ ಅವರು ಏನಿದಾರಲ್ಲ ಅವರ ತಂದೆ ಎಸ್.ಆರ್. ಬೊಮ್ಮಾಯಿ ಅವರು. ಎಸ್.ಆರ್. ಬೊಮ್ಮಾಯಿ ಸರ್ಕಾರ ವಜಾ ಅಸಿಂಧು ಅಂತ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೊಟ್ಟಿತ್ತು. ಆಗ ಎಸ್.ಆರ್. ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದರು. ಎಸ್.ಆರ್. ಬೊಮ್ಮಾಯಿ ಸರ್ಕಾರ ವಜಾ, ಇಂದಿಗೂ ಕೇಂದ್ರಕ್ಕೆ ಮಾರ್ಗದರ್ಶಿ ತೀರ್ಪಿದೆ. ಎಸ್.ಆರ್. ಬೊಮ್ಮಾಯಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಅದನ್ನು ವಜಾ ಮಾಡಲಾಗಿತ್ತು. ಇವತ್ತಿಗೂ ಕೂಡ ಆ ತೀರ್ಪು ಕೇಂದ್ರಕ್ಕೆ ಮಾರ್ಗದರ್ಶಿ ಅಂತೆ. ಈಗ ಜಾಮೀನು ನೀಡುವ ಕುರಿತಂತೆಯೂ ದರ್ಶನ್ ಕೇಸ್ ತೀರ್ಪು ಐತಿಹಾಸಿಕವಾದಂಥ ಒಂದು ತೀರ್ಪಿದು. ನಾನೀಗಾಗಲೇ ಹೇಳ್ತಾ ಇದ್ದೆ, ಸಹಜವಾಗಿ ಸಾರ್ವಜನಿಕರು ಕೂತ್ಕೊಂಡು ಮಾತನಾಡಬೇಕಾದಂತಹ ಸಂದರ್ಭದಲ್ಲಿ ಅವರ ಬಾಯಿಂದ ಬರುವಂಥ ಮಾತುಗಳಿದಾವಲ್ಲ, ಕೋರ್ಟು ಕಾನೂನು ಅಂತ ಅಂದಾಗ, ಈ ಕೋರ್ಟು ಕಾನೂನು ಇದೆಲ್ಲ ದುಡ್ಡಿದ್ದವರಿಗೆ ಸ್ವಾಮಿ, ಶ್ರೀಮಂತರಿಗೆ, ಬಡವರಿಗೆಲ್ಲ ಇದು. ಹಿಂಗೆ ಮಾತಾಡ್ಕೊಳ್ತಾರೆ, ಲಿಟ್ರಲಿ ಹಿಂಗೆ ಮಾತಾಡ್ಕೊಳ್ತಾರೆ. ಅದಾದ ನಂತರ
3 ಪ್ರಕರಣಗಳು ಏನಿದಾವಲ್ಲ, ಒಂದು ಧಾರವಾಡದ ಯೋಗೇಶ್ ಗೌಡ ಪ್ರಕರಣಕ್ಕೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಲಿ ಶಾಸಕ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರ ಜಾಮೀನು ರದ್ದಾಗಿ ಅವರು ಕೂಡ ಜೈಲಿಗೆ ಹೋಗಿದ್ದಾರೆ. ಅದಾದ ನಂತರ ಮತ್ತೊಂದು ಪ್ರಕರಣ, ಮಾಜಿ ಪ್ರಧಾನಿಗಳ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಜೈಲಿಗೆ ಹೋಗಿದ್ದಾರೆ. ಅದಾದ ನಂತರ ಈಗ ದರ್ಶನ್. ಹಾಗಾಗಿ ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್, ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಲ್ಲಾಸ್, ಒಂದು ದರ್ಶನ್ ತೀರ್ಪು ಐತಿಹಾಸಿಕ ಅಂತ ಹೇಳಿ ಬಹಳಷ್ಟು ಮಾತುಕತೆ ಚರ್ಚೆ ಆಗ್ತಾ ಇತ್ತು. ಯಾಕೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದ್ರೆ ರಾಮ್, ಕೇವಲ ದರ್ಶನ್ ಕೇಸ್ ಮಾತ್ರ ಅಲ್ಲ, ಈ ಹಿಂದೆ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ತೀರ್ಪಿದೆಯಲ್ಲ, ಇದು ರಾಜ್ಯ ರಾಜಕಾರಣಕ್ಕೆ ವಿಚಾರಕ್ಕೆ ಬರೋದಾದ್ರೆ ಇಡೀ ದೇಶಕ್ಕೆ ಒಂದು ರೀತಿ ಮಾದರಿ ಅಂತ ಹೇಳಿ ಕೂಡ ತಪ್ಪಾಗೋದಿಲ್ಲ. ಅದ್ರ ಬೆನ್ನಲ್ಲೇ ನಟ ದರ್ಶನ್ ವಿಚಾರದಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಅದೇ ರೀತಿಯಾದಂತಹ ಒಂದು ಐತಿಹಾಸಿಕ ತೀರ್ಪನ್ನು ಕೊಡುವಂಥ ಕೆಲಸವನ್ನು ಮಾಡಿದೆ. ಪ್ರಮುಖವಾಗಿ ಮೊದಲನೇದಾಗಿ ನಾನು ಬೊಮ್ಮಾಯಿ ವಿಚಾರಕ್ಕೆ ಬರೋದಾದ್ರೆ, ಅಂದರೆ ಆ ಬೊಮ್ಮಾಯಿ ಸರ್ಕಾರ ಇರುತ್ತೆ, ಏಕಾಏಕಿ ಬೊಮ್ಮಾಯಿ ಸರ್ಕಾರ ಪತನ ಆಗುತ್ತೆ. ಅದಾದ ನಂತರ ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ಒಂದು ತೀರ್ಪನ್ನು ಕೊಡುವಂಥ ಕೆಲಸವನ್ನು ಮಾಡುತ್ತೆ. ಅಂದರೆ ಸರ್ಕಾರವನ್ನು ಏಕಾಏಕಿ ವಜಾ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತಹ ಒಂದು ಮಾತನ್ನು ಹೇಳೋದ್ರ ಮೂಲಕ ಸುಪ್ರೀಂ ಕೋರ್ಟ್ ಆ ಒಂದು ಅರ್ಜಿಯನ್ನು ಇತ್ಯರ್ಥ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಅಂದರೆ ಏಕಾಏಕಿ ಯಾವುದೇ ಒಂದು ಆಡಳಿತದಲ್ಲಿರುವಂಥ ಸರ್ಕಾರವನ್ನು ವಜಾ ಮಾಡುವಂಥದ್ದಾಗಿರ್ಬೋದು ಅಥವಾ ಅದನ್ನು ತೆಗೆದುಹಾಕುವಂಥ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಒಂದಷ್ಟು ಮಾನದಂಡಗಳನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಅದು ಯಾವುದನ್ನು ಕೂಡ ಮಾಡದೇ ಇರೋದ್ರಿಂದ ಈ ರೀತಿಯಾಗಿ ರಾಜ್ಯ ಸರ್ಕಾರವನ್ನು ಪತನ ಮಾಡುವಂಥದ್ದಾಗಿರ್ಬೋದು ಅಥವಾ ವಜಾ ಮಾಡುವಂಥದ್ದು ಸರಿಯಲ್ಲ ಅನ್ನುವಂತಹ ಒಂದು ಐತಿಹಾಸಿಕ ತೀರ್ಪನ್ನು ಕೊಡುವಂಥ ಕೆಲಸವನ್ನು ಮಾಡುತ್ತೆ. ಜೊತೆಗೆ SR ಬೊಮ್ಮಾಯಿ ಅವರನ್ನು, ಈಗ MP ಆಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರ ತಂದೆ SR ಬೊಮ್ಮಾಯಿ ಅವರ ಸರ್ಕಾರ ಅಸಿಂಧು ಏನಾಗುತ್ತೆ, ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಒಂದು ಮಾರ್ಗದರ್ಶನ ಕೊಡುವಂತಹ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಡುತ್ತೆ. ಅದಾದ ನಂತರ ನಿನ್ನೆ ಬಂದಂತಹ ತೀರ್ಪು, ಸುಪ್ರೀಂ ಕೋರ್ಟ್ ಕೊಟ್ಟಂತಹ ತೀರ್ಪೇನಿದೆ, ಇದು ಕೂಡ ಐತಿಹಾಸಿಕ ಒಂದು ತೀರ್ಪು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಜೊತೆಗೆ ಸುಪ್ರೀಂ ಕೋರ್ಟ್ ಕೊಡುವಂತಹ ಒಂದು ಹೈಕೋರ್ಟ್ ಕೊಟ್ಟಿರುವಂತಹ ಬೇಲನ್ನು ಕ್ಯಾನ್ಸಲ್ ಮಾಡುವಂಥ ವಿಚಾರದಲ್ಲಿ ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದೆ. ಕೇವಲ ನಾನು ಕೊಡ್ತಾ ಇರುವಂಥ ತೀರ್ಪಲ್ಲ, ಇಡೀ ದೇಶದಲ್ಲಿರುವಂತಹ ಪ್ರತಿಯೊಂದು ಹೈಕೋರ್ಟ್ ಕೂಡ ಈ ಒಂದು ತೀರ್ಪನ್ನು ಪರಿಗಣನೆ ತೆಗೆದುಕೊಳ್ಳಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದೆ. ಅದ್ರ ಜೊತೆಗೆ ಈಗ ಆಲ್ರೆಡಿ ದರ್ಶನ್ ಬೇಲ್ನ ಮೇಲೆ ಇದ್ರು, 10 ತಿಂಗಳ ನಂತರ ಮತ್ತೆ ವಾಪಸ್ ಜೈಲಿಗೆ ಹೋಗುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಅದ್ರ ಜೊತೆಗೆ ಆದೇಶವನ್ನು ಕೊಟ್ಟಂತಹ ಸುಪ್ರೀಂ ಕೋರ್ಟ್ನ ವಿಭಾಗೀಯ ತೀರ್ಪು ಸುಮಾರು 39 ಪ್ರಕರಣಗಳನ್ನು ಉಲ್ಲೇಖವನ್ನು ಮಾಡುವಂಥ ಕೆಲಸವನ್ನು ಮಾಡಿದೆ. ಅಂದರೆ ದೇಶದಲ್ಲಿ ಬೇರೆ ಬೇರೆ ಹೈಕೋರ್ಟ್ ಆಗಿರ್ಬೋದು, ಬೇರೆ ಬೇರೆ ಕೋರ್ಟ್ಗಳಲ್ಲಿ, ನ್ಯಾಯಪೀಠಗಳಲ್ಲಿ ಆದಂತಹ ಸುಮಾರು 39 ಪ್ರಕರಣಗಳನ್ನು ಉಲ್ಲೇಖವನ್ನು ಮಾಡಿದೆ. ಯಾವ ಒಂದು ಕಾರಣಕ್ಕೆ ದರ್ಶನ್ಗೆ ಬೇಲನ್ನು ಕೊಡಬಾರ್ದು, ಬೇಲನ್ನು ಯಾವ ಒಂದು ಕಾರಣಕ್ಕೆ ರದ್ದು ಮಾಡ್ತಾ ಇದ್ದೀವಿ ಅನ್ನುವಂತಹ ಒಂದು ಅಂಶಗಳನ್ನು ಉಲ್ಲೇಖ ಮಾಡೋದ್ರ ಜೊತೆಗೆ ಸುಮಾರು 66 ಪುಟಗಳ ಐತಿಹಾಸಿಕ ತೀರ್ಪನ್ನು ಕೊಡುವಂಥ ಕೆಲಸವನ್ನು ಮಾಡಿದೆ. ಅಂದರೆ ಆ ಮೂಲಕ ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ, ಎಲ್ಲರೂ ಕೂಡ ಕಾನೂನಿಗೆ ತಲೆಯನ್ನು ಬಾಗಲೇಬೇಕು ಅನ್ನುವಂತಹ ಒಂದು ಸೂಚನೆ ಅಥವಾ ಒಂದು ಎಚ್ಚರಿಕೆ ಆಗಿರ್ಬೋದು, ಒಂದು ಆದೇಶವನ್ನು ಕೊಡುವಂಥ ಕೆಲಸವನ್ನು ಸುಪ್ರೀಂ ಕೋರ್ಟ್ ಮಾಡಿರುವಂಥದ್ದು. ಅದ್ರ ಜೊತೆಗೆ ಯಾವುದೇ ಒಬ್ಬ ಸೆಲೆಬ್ರಿಟಿ ಆಗಿರ್ಬೋದು, ಕಾನೂನು ಅಂತ ವಿಚಾರ ಬಂದಾಗ ಸೆಲೆಬ್ರಿಟಿನೂ ಒಂದೇ, ರಾಜಕಾರಣಿನೂ ಒಂದೇ, ಜನಸಾಮಾನ್ಯನೂ ಕೂಡ ಒಂದೇ. ಕಾನೂನನ್ನು ಯಾರು ಮೀರಿದ್ರು ಕೂಡ ಅವರಿಗೆ ತಕ್ಕ ಶಿಕ್ಷೆ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಡುವಂತಹ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಈ ಆದೇಶವನ್ನು ಕೊಟ್ಟಿದೆ. ಜೊತೆಗೆ ಸುಪ್ರೀಂ ಕೋರ್ಟ್ ಮತ್ತೊಂದು ಉಲ್ಲೇಖವನ್ನು ಮಾಡಿದೆ. ಈಗ ನಾನು ಕೊಡ್ತಾ ಇರುವಂತಹ ತೀರ್ಪೇನಿದೆ, ಇದನ್ನು ದೇಶದಲ್ಲಿರುವಂತಹ ಎಲ್ಲ ಹೈಕೋರ್ಟ್ಗಳಿಗೂ ಕೂಡ ಈ ಒಂದು ಆದೇಶವನ್ನು ಪಾಲನೆ ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದೆ. ಅಂದರೆ ಎಲ್ಲೋ ಒಂದು ಕಡೆ ಈ ಹಿಂದೆ ಬಹುತೇಕ ಸಣ್ಣ ಲೋಯರ್ ಕೋರ್ಟ್ ಆಗಿರ್ಬೋದು ಅಥವಾ ಸಿಟಿ ಸಿವಿಲ್ ಕೋರ್ಟ್ ಆಗಿರ್ಬೋದು, ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆಗಿರ್ಬೋದು ಅಥವಾ ಹೈಕೋರ್ಟ್, ಪ್ರತಿಯೊಂದು ಕೋರ್ಟ್ನಲ್ಲೂ ಕೂಡ ಒಂದು ಆದೇಶವನ್ನು ಕೊಡುವಂಥ ಸಂದರ್ಭದಲ್ಲಿ ಇಂತಹ ಒಂದು ರಾಜ್ಯದಲ್ಲಿ ಇಂತಹ ಒಂದು ಕೇಸ್ನ ಸಂಬಂಧಪಟ್ಟಂತೆ ಈ ರೀತಿಯಾದಂಥ ತೀರ್ಪಾಗಿತ್ತು. ಹಾಗಾಗಿ ನಾವು ಈ ರೀತಿ ಅಂದರೆ ನಿಮ್ಮ ವಾದ ವಿವಾದವನ್ನು ಪರಿಗಣನೆಗೆ ತೆಗೆದುಕೊಳ್ಳಕ್ಕೆ ಆಗೋದಿಲ್ಲ ಅನ್ನುವಂತಹ ಒಂದು ಉಲ್ಲೇಖ ಆಗ್ತಾ ಇತ್ತು. ಆದರೆ ಇದೇ ಮೊದಲ ಬಾರಿ, ನನಗೆ ತಿಳಿದಂಥ ಮಟ್ಟಿಗೆ ಇದೇ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟು ಈ ರೀತಿಯಾದಂಥ 39 ಪ್ರಕರಣಗಳನ್ನು ಉಲ್ಲೇಖವನ್ನು ಮಾಡಿ ಈ ಎಲ್ಲ ಮಾನದಂಡಗಳ ಆಧಾರದ ಮೇಲೆ, ಈ ಎಲ್ಲ ಅಂಶಗಳ ಆಧಾರದ ಮೇಲೆ ನಾವು ದರ್ಶನ್ಗೆ ಹೈಕೋರ್ಟ್ ಕೊಟ್ಟಿರುವಂತಹ ಜಾಮೀನು ಏನಿದೆ ಅದನ್ನು ರದ್ದು ಮಾಡ್ತೀವಿ ಅನ್ನುವಂತಹ ಒಂದು ಮಾತನ್ನು ಹೇಳಿರುವಂಥದ್ದು. ಜೊತೆಗೆ ಆದೇಶವನ್ನು ಕೊಡುವಂಥ ಸಂದರ್ಭದಲ್ಲೂ ಕೂಡ ಒಂದು ಮಾತನ್ನು ಸುಪ್ರೀಂ ಕೋರ್ಟ್ ಹೇಳಿತ್ತು. ಹೈಕೋರ್ಟು ಒಂದಷ್ಟು ವಿಚಾರಗಳನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ. ಇಂತಹ ಒಂದು ಗಂಭೀರವಾದಂತಹ ಆರೋಪ ಹೊತ್ತಿರುವಂಥ
ಆಗಿರುವಂತಹ ಸೆಲೆಬ್ರಿಟಿಗೆ ಜಾಮೀನನ್ನು ಕೊಟ್ಟಿರುವಂಥದ್ದು ಸರಿಯಲ್ಲ ಅನ್ನುವಂತಹ ಒಂದು ಬೇಸರವನ್ನು ಕೂಡ ವಿಭಾಗೀಯ ಪೀಠ ವ್ಯಕ್ತಪಡಿಸಿತ್ತು. ಹಾಗಾಗಿ ದರ್ಶನ್ ವಿಚಾರಕ್ಕೆ ಸುಪ್ರೀಂ ಕೋರ್ಟ್ ವಿಭಾಗೀಯ ಪೀಠ ಕೊಟ್ಟಿರುವಂತಹ 66 ಪುಟಗಳ ಐತಿಹಾಸಿಕ ತೀರ್ಪೇನಿದೆ, ಇದು ಕೇವಲ ರಾಜ್ಯಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೇನೆ ಈ ಒಂದು ತೀರ್ಪು ಅತ್ಯಂತ ಮಹತ್ವ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ರಾಮ್. ಓಕೆ ಉಲ್ಲಾಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಗಮನಿಸಿದ್ವಲ್ಲ, ಈ ಒಂದು ಪ್ರಕರಣದ ಮೇಲೆ ಇಡೀ ದೇಶದ ಚಿತ್ತ ಇತ್ತು. ಬಿಕಾಸ್ ದರ್ಶನ್ ಒಬ್ಬ ಸೂಪರ್ ಸ್ಟಾರ್, ಸೊ ಹಾಗಾಗಿ ಅವರ ಒಂದು ಈ ಕೇಸ್ ಏನಿದೆಯಲ್ಲ, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ಸೊ ಇವತ್ತು ಬೇಲ್ ರದ್ದಾಗುತ್ತಾ ಅಥವಾ ಬೇಲ್ ಕಂಟಿನ್ಯೂ ಆಗುತ್ತಾ ಅನ್ನೋ ಪ್ರಶ್ನೆ ನಿನ್ನೆ ಇದ್ದೇ ಇತ್ತು, ಎಲ್ರಿಗೂ ಕೂಡ ಇತ್ತು. ಆದರೆ ಸಹಜ ಏನೋ ಅನಿಸ್ಬಿಡ್ತು ಅನ್ನೊಂದು ಕ್ಷಣ. ಯಾಕೆ ಅಂತ ಹೇಳಿದರೆ ಸುಪ್ರೀಂ ಕೋರ್ಟ್ ಈ ಮೊದಲೇ ಹೇಳಿತ್ತು, ಈ ಪ್ರಕರಣನ ಯಾಕೋ ಹೈಕೋರ್ಟ್ ಸರಿಯಾಗಿ ಹ್ಯಾಂಡಲ್ ಮಾಡಿಲ್ಲ ಅನ್ನೋ ನಿಟ್ಟಿನಲ್ಲಿನೇ ಒಂದಿಷ್ಟು ಅಭಿಪ್ರಾಯವನ್ನು ವ್ಯಕ್ತಪಡಿಸಿತ್ತು. ಅದಾದ ನಂತರ ಈ ರೀತಿಯಾದಂಥ ತೀರ್ಪನ್ನು ಕೊಟ್ಟಿದೆ.